ಭಾಗಿಯಾಗದ ಸತಿಯಾದ ಎನ್ನ ಧರ್ಮವಲ್ಲವೇ? ಹೌದು ಸುಂದರಿ. ಆದ್ದರಿಂದ ನಿನ್ನ ಸಂಗತಿಯನ್ನು ನನಗೆ ತಿಳಿಸು ಪ್ರಿಯ. ನೀನು ಹೋಗುವ ವಿಷಯ ಅವನ ಪತ್ನಿಯ ಮಾಂಗಲ್ಯ ಕೊಡಿಸಿ ಬಿಡುವ ಕಾರಣ ನಿತ್ಯ ಮೊದಲು ನಾಡಿ ಸುಂದರ ಪ್ರಾಣೇಶ್ವರ ಪ್ರಾಣೇಶ್ವರ ವೈಕುಂಠಕ್ಕೆ ಹೋಗುವೆಯಾ? ಹೌದು ಸುಂದರಿ. ವಿಷ್ಣುನನ್ನು ಯಮಲೋಕಕ್ಕೆ ಕಳಿಸುವೆಯಾ? ಹೌದು ಸುಂದರ. ಇನ್ನೆಂದೇ ಆಗುವುದೇ? ಯಾತಕ್ಕೆ ಆಗುವುದಿಲ್ಲ ಸುಂದರಿ? ಕಾಂತ, ಕಾಂತ ಅವರು ದೇವತರು, ನಾವು ರಾಕ್ಷಸರು. ಅದಕ್ಕಾಗಿ ಹೇಳ್ತಿರುವುದು ರಾಕ್ಷಸರಾದ ನಾವು ದೇವತರನ್ನು ಎದುರಾಕಿಕೊಳ್ಳಬಾರದು ಎಂದು. ಎಷ್ಟು ಮಾತ್ರಕ್ಕೆ ಆಗುವುದಿಲ್ಲ ಸುಂದರ? ಈ ನಿನ್ನ ಹಠವು ನಡೆಯಲಿಲ್ಲವೆಂದು ತಿಳಿದುಕೋ. ಯಾತಕ್ಕೆ ನಡೆಯುವುದಿಲ್ಲ ಸುಂದರ? ಕಾಂತ, ನಿನ್ನ ಹಠವನ್ನು ಬಿಡು, ಎನ್ನ ಮಾತನ್ನು ಕೇಳು. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸುಂದರ? ಬಿಡುವುದಿಲ್ಲವೇ? ಬಿಡುವುದಿಲ್ಲ ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ಉದಯೇಶ್ವರ, ಉದಯೇಶ್ವರ ಹೇಳಲೇ? ಅದೇನು ಚೆನ್ನಾಗಿ ಹೇಳು ಸುಂದರಿ. ಕೇಳುವೆಯಾ? ಸಹಜವಾಗಿ ಕೇಳು ಸುಂದರ. ಆಹಾ, ಅದೇನು ಸುಂದರಿ? ಓ ನಲ್ಲನೆ ವಿಷ್ಣುನನ್ನು ಜಯಿಸಿ ಬರುವೆಯಾ? ಸಹಜವಾಗಿ ಜಯಿಸುವೆ ಸುಂದರ. ನಿನ್ನಿಂದ ಆಗುವುದೇ? ಅದ್ಯಾತಕ್ಕೆ ಆಗೋದಿಲ್ಲ ಸುಂದರಿ. ಕಾಂತ, ಕಾಂತ, ವಲ್ಲಭ, ವಲ್ಲಭ ನಿನ್ನಿಂದ ಆಗಲಾರದ ಮಾತೆಂದು ತಿಳಿದುಕೋ. ಯಾತಕ್ಕೆ ಆಗಲಾರ ಸುಂದರ? ಯಾತಕ್ಕೆಂದು ಕೇಳಿದೆಯಾ? ಹೌದು ಸುಂದರಿ. ಹೇಳಲೇ? ಅದೇನು ಹೇಳು ಸುಂದರಿ. ಸತಿಯ ಮಾತು
ಅಲ್ಲವೇ? ಹೌದು ಸುಂದರಿ, ಅಲ್ಲಂದ ನಾನು ಸುಂದರಿ ಕಾಂತ. ಕಾಂತ. ಆದ್ದರಿಂದ ವಿಷ್ಣು ನಾನು ನಿನ್ನ ಸರ್ವತ ಜಯಿಸಲಾರೆ ಪ್ರಾಣೇಶ. ಬಿಟ್ಟು ಬಿಡು ನಿನ್ನ ಆವೇಶ.